ಎಲ್ಲ ತಂದಿಕ್ಕಿದ್ದಾರೆ. ಎಷ್ಟೈತೆ ಸರ್ಕಾರ ಮನ್ಸ್ಬಿಟ್ರೆ 6 ತಿಂಗಳ ರೆಡಿ ಆಗತ್ತೆ. ಅಂದರೆ ನಾನು ಬಂದ ತಕ್ಷಣ ಎಲ್ಲರೂ ಬಂದ್ಬಿಟ್ರಿ, ಅದ್ರ ಮುಂಚೆ ಯಾರೂ ಇರಲಿಲ್ಲ. ಭಯಂಕರ ಸೆಕೆ ಸ್ವಾಮಿ, ಭಯಂಕರ ಸೆಕೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸಂಚಿಕೆಯಲ್ಲಿ ನಾವು ಮುದ್ದಾಯಿನ ಪಾಳ್ಯ ಬಗ್ಗೆ ನಾನು ತೋರಿಸಿದೆ ನೋಡಿ. ಮುದ್ದಾಯಿನ ಪಾಳ್ಯ ಬಗ್ಗೆ ನಾನು ತೋರಿಸಿದ್ದು. ಅದೇ ಥರ ನಾನು ನಿಮಗೆ ಇವತ್ತು 3.3 ಕಿಲೋಮೀಟರ್ ಮುದ್ದಾಯಿನ ಪಾಳ್ಯದಿಂದ ಎಂದು ಪನಗಮಾರನಹಳ್ಳಿ, ಇದು ಇನ್ನೂ ಬ್ಯೂಟಿಫುಲ್ ಇರೋವಂಥ ಜಾಗ. ಆಗುತ್ತೆ, ಲೇಟ್ ಆಗುತ್ತೆ, ಬಟ್ ನಿಮಗೆ ಸಿಗುತ್ತೆ. ವೇಟ್ ಮಾಡಬೇಕು. ಪೇಷನ್ಸ್ ಇಸ್ ದ ವರ್ಚ್ಯೂ. ಜಾಸ್ತಿ ಮಾತಾಡೋದು ಬೇಡ, ಡೈರೆಕ್ಟಾಗಿ ನಾವು ಇಲ್ಲಿಂದ ಅಲ್ಲಿಗೆ ಹೊರಡೋಣ ಬನ್ನಿ. ಭಯಂಕರ ಸೆಕೆ ಸ್ವಾಮಿ, ಭಯಂಕರ ಸೆಕೆ. ನಾನಿವಾಗ ಅದೇ ಹೇಳೋನಲ್ಲ, ಮುದ್ದಾಯಿನ ಪಾಳ್ಯ ಮುಗೀತು. ಅಯ್ಯೋಯ್ಯಪ್ಪ ಏನು ಸೆಕೆಪ್ಪ ಸ್ವಾಮಿ. ಇಲ್ಲಿಂದ ಬರೀ 3.3 ಕಿಲೋಮೀಟ್ರ್, 3.25 ಕಿಲೋಮೀಟ್ರ್ ಇದೆ ಅಷ್ಟೇ. ಇವಾಗ ಅಲ್ಲಿಗೆ ಹೋಗೋಣ, ಪನಗಮಾರನಹಳ್ಳಿ. ಓಕೆ, ಲೆಟ್ಸ್ ಗೋ. ಟಾಟಾ ಬಾಯ್ ಬಾಯ್ ಹೇಳ್ಬಿಡಿ. ನೋಡಿ ಇಲ್ಲಿ ನಮ್ಮ ಮುದ್ದಾಯಿನ ಪಾಳ್ಯಗೆ ಟಾಟಾ ಬಾಯ್ ಬಾಯ್. ಗೋಯಿಂಗ್ ಟುವರ್ಡ್ಸ್ ಪನಗಮಾರನಹಳ್ಳಿ. ಬರೀ 3.3 ಕಿಲೋಮೀಟ್ರ್, 7 ನಿಮಿಷ ಮಾತ್ರ ಇದೆ ಇಲ್ಲಿಂದ ಅಲ್ಲಿಗೆ. ಫಾಸ್ಟನ್ ಯುವರ್ ಸೀಟ್ ಬೆಲ್ಟ್ಸ್. ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್, ಮತ್ತೆ ನ್ಯೂ ವ್ಯೂವರ್ಸ್, ಮತ್ತೆ ಮಿಸ್ ಮಾಡ್ಬೇಡ್ರಿ. ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬರಾದ್ರೆ ಶೇರ್ ಮಾಡ್ಕೊಳ್ಳಿ, ಆಯ್ತಾ. ಇಲ್ಲಿಂದ ಬರೀ 3.3 ಕಿಲೋಮೀಟ್ರು ರೋಡ್ ನೋಡಿ. ಇದು ನಾನು ಹೋಗ್ತಾ ಇರೋದು ಪನಗಮಾರನಹಳ್ಳಿಯಿಂದ ಮುದ್ದಾಯಿನ ಪಾಳ್ಯ. ಸಾರಿ, ಮುದ್ದಾಯಿನ ಪಾಳ್ಯದಿಂದ ಪನಗಮಾರನಹಳ್ಳಿ. ಭೈ ಮಜಾ ಆಯಾ. ಪಕ್ಕದಲ್ಲೇ ಇದೆ, ಅಲ್ಲೇ ಇದೆ, ದೂರದಲ್ಲಿದೆ. ಇಲ್ಲ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ, ನೋಡೋಣ. ದಾಡಿ ನೋಡಿ, ಅಲ್ಲಿ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಸ್ವಲ್ಪ ಝೂಮ್ ಮಾಡೋಣ. ನೋಡಿ, ಕಾಣಿಸ್ತು, ಇಲ್ಲ ಐತಲ್ಲ, ಇದೆ ಪನಗಮಾರನಹಳ್ಳಿ. ಈಗ ನಾನು ಇವಾಗ ಬಂದಿದ್ದು ಮುದ್ದಾಯಿನ ಪಾಳ್ಯ, ಈ ಕಡೆ ಇರೋಂಥದ್ದು. ನಾನೀಗ ಝೂಮ್ ಔಟ್ ಮಾಡಿ ತೋರಿಸ್ಬೇಕು ನಿಮಗೆ. ಸರಿ, ತೋರಿಸ್ತೀನಿ ತಾಳಿ. ಇದು ಹಿಂದ್ಗಡೆ ರೋಡ್ ಐತಲ್ಲ, ಹಿಂದ್ಗಡೆ ರೋಡಲ್ಲಿ ನಿಮಗೆ ಮುದ್ದಾಯಿನ ಪಾಳ್ಯ. ಆ ಕಡೆ ಬಂದು ಪನಗಮಾರನಹಳ್ಳಿ. ಇನ್ನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿ ಅದೇ ಇರೋಂಥದ್ದು ಪನಗಮಾರನಹಳ್ಳಿ. ಅಲ್ಲಿ ಹೋಗೋಣ, ಅಲ್ಲಿ ಕತೆ ನೋಡೋಣ. ಓಕೆ, ಈಗ ಪನಗಮಾರನಹಳ್ಳಿಗೆ ಹೋಗೋಣ. ಹತ್ತಿರದಲ್ಲೇ ಇದೆ. ಆದರೆ ನಿಜವಾಗ್ಲೂ ಒಂದು ದುರಾದೃಷ್ಟ ಏನಂತ ಅಂದರೆ, ಎಲ್ಲ ಸೌಕರ್ಯಗಳು ಇದ್ದು ನಮ್ಮ ಸರ್ಕಾರ ಮನಸ್ಬಿಟ್ರೆ ಇದು ಹೆಚ್ಚು ಕಡಿಮೆ 6 ತಿಂಗಳಲ್ಲಿ ರೆಡಿ ಆಗುತ್ತೆ. ಯಾಕೆ ವಿಳಂಬ ಆಗ್ತಾಯಿದೆ? ವಿಚಾರ ತಿಳಿದು ಬಂದಿರೋದು ಏನಂತ ಅಂದರೆ, ಮುದ್ದಾಯಿನ ಪಾಳ್ಯನಲ್ಲಿ ಯಾವುದು ಕಟ್ಟಿಲ್ಲ, ಅವ್ರದ್ದೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಅಂತ ವಿಚಾರ ಬಂದಿದೆ. ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋವಂಥದ್ದು ಒಂದೇ, ಡಿಜಿಟಲ್ ಭಾರತ್ ಸೇವಾಯಿಂದ ಏನೇ ವಿಚಾರಗಳು ನಿಮಗೆ ಬರಬೇಕು ಅಂತಂದರೆ, ಅದನ್ನು ನಾವು ಹೇಳಬೇಕು ಅಂತಂದರೆ ಅದರಲ್ಲಿ ನಿಖರವಾಗಿ ಪ್ರಖರವಾಗಿ ಮೇಲಧಿಕಾರಿಗಳು ಹೇಳಿದ್ರೆ ಮಾತ್ರ ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಓಕೆ, ಇವಾಗ ಪನಗಮಾರನಹಳ್ಳಿ ಬರೀ ಇನ್ನೊಂದು 5 ನಿಮಿಷ ಇದೆ. ಅಲ್ಲಿಂದ ಇಲ್ಲಿಗೆ 3.5 ಕಿಲೋಮೀಟ್ರ್ ಅಷ್ಟೇ. 3.3 ಕಿಲೋಮೀಟ್ರ್ ಇದೆ. ಭಾಳ ಈಸಿ. ಇಲ್ಲಿ ಈಗ ಸ್ಟ್ರೈಟ್ ಹೋಗಿದ ತಕ್ಷಣವೇ ನಾನು ತೋರಿಸ್ತೀನಿ ನೋಡಿ. ಈಗ ಸ್ಟ್ರೈಟ್ ಹೋಗಿದ ತಕ್ಷಣವೇ ಫಸ್ಟ್ ರೈಟ್ ತೊಗೊಬೇಕಷ್ಟೆ, ಸಿಂಪಲ್. ಹೋಗಿದ ತಕ್ಷಣ ಫಸ್ಟ್ ರೈಟ್. ಇವಾಗ ಆರಾಮಾಗೆ ನಾವು ಪನಗಮಾರನಹಳ್ಳಿ ಕಡೆಗೆ ಹೋಗ್ತೀವಿ. ರೈಟ್ ಸೈಡ್ ಇದೆ, ನೋಡೋಣ. ಅಲ್ಲೂ ಕವರ್ ಮಾಡೋಣ. ಅಲ್ಲಿ ಯಾರು ಏನು ಹೇಳ್ತಾರೆ, ಅಲ್ಲಂತೂ ಇಲ್ಲಾದರೂ ಸೆಕ್ಯೂರಿಟಿ ಐತೆ, ಅಲ್ಲಿ ಅದು ಇಲ್ಲ ನೋಡಿ. ಇಲ್ಲಿ ರೈಟ್ ತೊಗೊಬೇಕು. ಇಲ್ಲಿ ಮುಂದ್ಗಡೆ ಒಂದು ಸಣ್ಣ ರೈಟ್ ಐತೆ. ಆ ರೈಟಲ್ಲಿ ನಾವು ಇವಾಗ ಹೋಗಬೇಕು. ಇಲ್ಲಪ್ಪ ಬಂತಾ? ಹಾಂ ಬಂತು ನೋಡಪ್ಪ. ಇಲ್ಲಿಂದ ರೈಟ್ ಸೈಡ್ಗೆ ಹೋಗ್ಬೇಕು. ಏನಿದು ಪ್ಯೂರ್ ನಾಟಿ ಕೋಳಿ ಬೇರೆ ಬರುತ್ತಾ? ಇಂಪ್ಯೂರ್ ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ. ಏನು ಜನಗಳಪ್ಪ ಹಾಕೋದು ನೋಡಪ್ಪ. ಜೀವಂತ ನಾಟಿ ಮೇಕೆ ಮತ್ತು ಓತ ದೊರೆಯುತ್ತದೆ. ಅಯ್ಯಯ್ಯಪ್ಪ ನೋಡಪ್ಪ ಹೆಂಗೆ ಕತೆ. ಬ್ಯೂಟಿಫುಲ್ ಸನ್ಶೈನ್. ಹೋಗ್ತಾ ಇರೋಂಥದ್ದೀಗ ಪನಗಮಾರನಹಳ್ಳಿ.
ನೋಡೋಣ. ಓಹೋ ಲೈಟ್ಗೆ ಬೇರೆ ಹಾಕೊಂಬರ್ತಾವನಪ್ಪ ಫುಲ್ ಜೋಶಲ್ಲಿ, ಅಲ್ಲಿಂದನೇ ಬರ್ತಾವನ ಏನೋ ಗೊತ್ತಿಲ್ಲ, ನೋಡೋಣ. ನೋಡಿ ಇಲ್ಲೆಲ್ಲ ರೈತರೆಲ್ಲ ಕೆಲಸ ಮಾಡ್ಕೊಂಡು ಇಟ್ಕೊಂಡವ್ರೆ. ಇಲ್ಲಿಂದ ಹೆಚ್ಚು ಕಡಿಮೆ 1.5 ಕಿಲೋಮೀಟ್ರ್ ಇದೆ, 4 ನಿಮಿಷ ಅಂತ ತೋರಿಸ್ತಾ ಇದೆ. ಬ್ಯೂಟಿಫುಲ್ ಫಾರ್ಮ್ ಹೌಸ್ ಐತಿ ಇಲ್ಲಿ, ಸಖತ್ತಾಗೈತೆ. ಏನು ಫಾರ್ಮ್ ಹೌಸ್ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಚೆನ್ನಾಗೈತೆ. ಏನೋ ಒಳಗಡೆ ಗಿಡಗಳು ಸಾಕವ್ರೇನೋ. ಇಲ್ಲಿಗೆ ಇಷ್ಟು ಚಿಕ್ಕ ರೋಡಾ ಪನಗಮಾರನಹಳ್ಳಿಗೆ? ಹೆಂಗೆ ಐತೆ ಕತೆ? ಯಾವುದು ನಾನು ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀನಿ, ನೋಡೋಣ. ನೋಡಿ ಎಲ್ಲ ಫಾರಮ್ಗಳು, ಗಿಡ ನೋಡಿ ಕಾಣಿಸ್ತು, ಪನಗಮಾರನಹಳ್ಳಿ ಕಾಣಿಸ್ತು ನೋಡಿ, ಕಾಣಿಸ್ತು. ಇದು ಪನಗಮಾರನಹಳ್ಳಿ ಇಲ್ಲಿರೋಂಥದ್ದು. ಯಾವಾಗ ಕಟ್ತಾರೆ ಏನು ಎತ್ತ ಅಂತ ಗೊತ್ತಿಲ್ಲ. ನೋಡಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಕಾಣಿಸ್ತಾ ಐತೆ. ಪರವಾಗಿಲ್ಲ, ಹೋದ ಸತಿಗೆ ಈ ಸತಿಗೆ ಒಂದು ಸ್ವಲ್ಪ ಕಟ್ಟವ್ರಪ್ಪ. ಹೋದ ಸತಿ ಇಷ್ಟು ಕಟ್ಟಿರಲಿಲ್ಲ, ಪೇಂಟು ಗಿಂಟು ಏನಾಗಿರಲಿಲ್ಲ. ಇವಾಗಾದರೂ ಸುಮಾರಾಗಿ ಕಟ್ಟವ್ರೆ. ಪರವಾಗಿಲ್ಲ, ಒಂದು ಮಟ್ಟಕ್ಕೆ ಕಟ್ಟವ್ರೆ. ಪನಗಮಾರನಹಳ್ಳಿ ಫಸ್ಟ್ ಎಲ್ಲಿ ಹೋದ ಸತಿ ಬಂದಾಗ ಏನಂದರೂ ಏನೂ ಇಲ್ಲ. ಇವಾಗ ಒಂದು ಮಟ್ಟಕ್ಕೆ ಕಟ್ಟವ್ರೆ, ನೋಡೋಣ. ಇಲ್ಲೇ ಇರೋದು ಭಾಳ ಚೆನ್ನಾಗಿದೆ ರೀ, ಜಾಗ ಮಾತ್ರ ಭಾಳ ಚೆನ್ನಾಗಿದೆ ಪನಗಮಾರನಹಳ್ಳಿದು. ನೋಡಬೇಕು ಹೆಂಗೈತೆ ಏನು ಎತ್ತ. ಹಲೋ 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 ಅಣ್ಣ ಸ್ವಲ್ಪ ಜಾಗ ಬಿಡಣ್ಣು, ಜಾಗ ಬಿಡಿ, ಮುಂದೆ ಹೋಗ್ಬೇಕು, ಸ್ವಲ್ಪ ಜಾಗ ಬಿಡಿ. ನೋಡೋಣ ಹೆಂಗೆ ಹೋಗೋದು, ಹಂಗೆ ಹೋಗೋದು. ಬಾಪ ತಂದೆ ಅಲ್ಲ ತಾಯಿ. ಓ ಸಾವ್ಕಾರ, ಮನೆಗೂ ಜಾಗ ಬಿಟ್ಬಿಡ್ತಪ್ಪ. ಈಗ ಜಾಗ ಎಲ್ಲಿಂದ ಹೋಗೋದು ನೋಡೋಣ. ಅಲ್ಲಿಗೆ ಹೋಗಕ್ಕೆ ಜಾಗ ಇಲ್ಲಿಂದ ಐತೆ, ಬಟ್ ಇಲ್ಲಿಂದ ಹೋಗೋಕ್ಕಾಗತ್ತಾ ಇಲ್ಲೋ ಡೌಟು. ಇಲ್ಲಿ ರೋಡು ಹೆಂಗೆಂಗೋ ಐತೆ. ಟ್ರೈ ಮಾಡೋಣ ಬೇಡವಾ? ಬೇಡ, ಅಲ್ಲಿ ಮುಂದೆಯಿಂದ ಹೋಗೋಣ. ಅಲ್ಲೊಂದು ಜಾಗ ಐತೆ, ಹೋದ ಸತಿ ನೋಡಿದ್ದೆ ನಾನು. ಯಾಕೆಂದ್ರೆ ನಾನು ಹೋದ ಸತಿನೂ ಹೇಳಿದ್ದೆ ಕಾರಲ್ಲಿ ಬರೋಕ್ಕೆ ಹೋಗ್ಬೇಡ್ರಪ್ಪ ಅಂತ. ಇಲ್ಲಿ ಯಾವುದೋ ಒಂದು ರೋಡ್ ಐತೆ ಮುಂದ್ಗಡೆಯಿಂದ, ಅಲ್ಲಿಂದ ಹೋಗೋಣ. ಹೌದು, ಇಲ್ಲೈತೆ ನೋಡಿ. ನಾನು ಗೆಸ್ ಹಾಕ್ಕೊಂಡೇ ಹೋಗ್ತಾಯಿದ್ದೀನಿ. ನೋಡಿ ಇಲ್ಲೊಂದು ಸಣ್ಣದಾಗಿ ಒಂದು ರೋಡ್ ಐತೆ. ಈ ರೋಡಲ್ಲಿ ಹೋದರೆ ಬೆಟ್ರು. ನೋಡಿ ಇಲ್ಲಿ ಯಾವುದೋ ದೇವಸ್ಥಾನ ಬೇರೆ ಐತಪ್ಪ. ವೆರಿ ಗುಡ್. ಇಲ್ಲಿಂದ ಹೋಗ್ಬೋದು. ನೋಡಿದ್ರಾ, ನಾನು ಹೇಳಿಲ್ವಾ, ಇಲ್ಲಿಂದ ಹೋಗ್ಬೋದು. ಇದು ಪರವಾಗಿಲ್ಲ, ಈ ರೋಡಲ್ಲಿ ಹೋಗ್ಬೋದು. ನೋಡಿ ಇಲ್ಲಿಂದ ಕ್ಲೀನಾಗಿ ಹೋಗ್ಬೋದು. ಈಗ ಇಲ್ಲಿಂದ ನಾವು ಚಿತ್ರಾನ್ನ ಮಾಡೋಣವೇ? ವೆರಿ ಗುಡ್. ಇದೇ ಪನಗಮಾರನಹಳ್ಳಿ ಸ್ನೇಹಿತರೆ. ಈಗ ನಾವು ತಲುಪಿರುವಂಥದ್ದು ಪನಗಮಾರನಹಳ್ಳಿ. ಬ್ಯೂಟಿಫುಲ್ ಪ್ಲೇಸ್, ಅಕ್ಕಪಕ್ಕ ಸೌಂದರ್ಯ ಬ್ಯೂಟಿಫುಲ್ ಆಗಿದೆ. ನಾನು ನಿಮಗೆ ಡ್ರೋನ್ ಶಾಟ್ ಫಸ್ಟ್ ತೋರಿಸ್ತೀನಿ, ಡ್ರೋನ್ ಶಾಟ್ ನೋಡಿ.
ಡ್ರೋನ್ ಶಾಟ್ ನೋಡಿದ್ರಲ್ವಾ ಏನು ಸುಂದರವಾಗಿದೆ ಜಾಗ, ಏನು ಬ್ಯೂಟಿಫುಲ್ ಆಗಿದೆ ಜಾಗ. ಇದು ಎ ವಿಂಗ್ ಮತ್ತು ಬಿ ವಿಂಗ್ ಆಗಿ ಮಾಡಿರೋವಂಥದ್ದು. ಬೆನಿಫಿಷರೀಸ್ ಭಾಳ ಜನ ಇಲ್ಲಿಗೆ ಹಾಕ್ಕೊಂಡಿದ್ದಾರೆ. ಇವಾಗೆಲ್ಲ ಗೇಟೇನು ಹಾಕ್ಬಿಟ್ಟಾರಪ್ಪ. ಫಸ್ಟು ಗೇಟು ಇರಲಿಲ್ಲ ನೋಡಿ. ನೋಡೋಣ ಯಾರು ತೆಗಿತಾರೆ. ಗೇಟ್ ಇಲ್ಲ, ನಾನೇ ತಗೊಬೇಕಂತ ನೋಡೋಣ ಆಯಿತಾ. ಇಲ್ಲ ನಾನೇ ತಗೋಬೇಕೇನಪ್ಪ. ಮೋಸ್ಟ್ಲಿ ಯಾರೂ ಇಲ್ಲ, ಡೌನ್ ಬೇರೆ. ನೋಡೋಣ ತಾಳಪ್ಪ. खोलो 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 जल्दी खोलो. With just 10% and relax, pay nothing till possession. Get a spacious 3 BHK at 2. ಅವನು ಯೋಚನೆ ಮಾಡಿ ತೆಗಿತಾವನೆ ಅಲ್ಲಿಂದ ಏನು ಎತ್ತ ಅಂತ. ಪಟ ಪಟ ಅಂತ ಒಳಗಡೆ ಏನೇನೈತೆ ಅಂತ ನೋಡೋಣ. ಲೆಟ್ ಅಸ್ ಗೋ. ಓಕೆ, ಲಾಕ್ ಹಾಕಿದ್ದೀನ, ಪರವಾಗಿಲ್ಲ. ಹಾಯ್. ಸೊ ಈಗ ವೈಟ್ ವಾಶ್ ಎಲ್ಲ ಆಗಿದೆ. ಡೆಮೋ ರೂಮ್ ಹೇ, ಡೆಮೋ ರೂಮ್. एक कौन सा भी एक ರೆಡಿ हुआ है. ಯಾವುದು ರೆಡಿ ಆಗಿಲ್ಲ ಅಂತವನೇ. ನೋಡೋಣ. ಅಂದರೆ ಫಸ್ಟು ಇದೆಲ್ಲ ಅಷ್ಟು ರೆಡಿ ಆಗಿರಲಿಲ್ಲ, ಇವಾಗ ಅಷ್ಟಾದರೂ ರೆಡಿ ಆಗಿದೆ. ಪನಗಮಾರನಹಳ್ಳಿದು ನೋಡಿ. ಇದು ಎ ವಿಂಗ್ ಅನಿಸುತ್ತೆ. ಹೌದು, ಹೋದ ಸತಿನೂ ಹೇಳಿದೆ. ಇವಾಗ ರೆಡಿ ಆಗಿದೆ. ಈ ಕಡೆದು ಫಸ್ಟು ಮೇಲ್ಗಡೆ ಕಟ್ಟೇ ಇರಲಿಲ್ಲ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ, ಅದು ಇನ್ನೂ ಕಟ್ಟೇ ಇರಲಿಲ್ಲ. ಇವಾಗ ಅದನ್ನು ಕಟ್ಟಿದ್ದಾರೆ, ಪರವಾಗಿಲ್ಲ, ಕಟ್ತಾ ಇದ್ದಾರೆ. ಫಾಸ್ಟಾಗಿ ಕಟ್ತಾ ಇದ್ದಾರೆ. ಇದೆಲ್ಲ ಆಗಿರಲಿಲ್ಲ, ಇವಾಗ ಆಗ್ತಾಯಿದೆ. ಬ್ಯೂಟಿಫುಲ್ ಸ್ಕೈ, ಅಲ್ಲಿಂದ ಏರೋಪ್ಲೇನ್ ಹೋಯ್ತಾ ಐತೆ. ಬ್ಯೂಟಿಫುಲ್ ಪಿಕ್ಚರ್, ಏನು ಚೆನ್ನಾಗಿದೆ ನೋಡ್ರಿ ಇಲ್ಲಿ ವಾತಾವರಣ. ಆಹಾ ನೋಡಿ. ಅಲ್ಲಿ ಇನ್ನೊಂದು ಏನಂತಂದರೆ ಬೆನಿಫಿಷರೀಸ್ ಅವ್ರು ಹೇಳಿದ್ರು, ಏನೋ ಇವರು ರಾಹುಲ್ ಗಾಂಧಿ ಅವರೇ ಬಂದು ಇಲ್ಲಿ ಇನಾಗ್ರೇಷನ್ ಮಾಡ್ತೀನಿ ಅಂತ ಅಂದ್ರಂತೆ. ಕಂತೆಗಳ ಸಂತೆ ನಮ್ಗೆ ಗೊತ್ತಿಲ್ಲ. ಒಳ್ಳೆಯದೇ, ಒಟ್ಟಲ್ಲಿ ಬೆನಿಫಿಷರೀಸ್ಗೆ ಸಿಕ್ಕಿದ್ರೆ ಸಾಕು. ಅವರು ಭಾಳ ಖುಷಿಯಿಂದ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ನೋಡಿ. ಈಗ ಬಿ ವಿಂಗಲ್ಲಿ ಕೆಲಸ ನಡೀತಾ ಇದೆ ನೋಡಿ. ಮೇಲ್ಗಡೆ ಕೆಲಸ ನಡೀತಾ ಇದೆ. ಫಸ್ಟು ನಾನು ನಿಮಗೆ ಬಿ ವಿಂಗ್ ಕಡೆ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಅದ್ರ ಬಗ್ಗೆ ನೋಡಿ. ಅಕ್ಕಪಕ್ಕ ವಾತಾವರಣ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಬ್ಯೂಟಿಫುಲ್ ಪ್ಲೇಸು, ಭಾಳ ಚೆನ್ನಾಗಿದೆ. ಹೋದ ಸತಿ ಬಂದಾಗ ಇದನ್ನು ಏನೂ ಆಗ್ತಾನೇ ಇರಲಿಲ್ಲ, ಇವಾಗೆಲ್ಲ ಆಗ್ತಾಯಿದೆ, ರೆಡಿ ಆಗ್ತಾಯಿದೆ. ಸ್ವಲ್ಪ ಡಿಲೇ ಆಗ್ಬೋದು. ಇದು ಪನಗಮಾರನಹಳ್ಳಿ ಇರೋ ಅಂಥದ್ದು ನೋಡಿ. ಇಲ್ಲಿ ನಾನು ಹತ್ತಿರದ್ದು ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ರೀ. ಏನು ಚೆನ್ನಾಗಿದೆ ಗೊತ್ತಾ, ಅದು ಸೂರ್ಯ ಬಂದಿರೋದಕ್ಕೂ ಅದಕ್ಕೂ ಭಾಳ ಚೆನ್ನಾಗಿ ಕಾಣ್ತದೆ ರೀ. ಏನು ಚೆನ್ನಾಗಿದೆ ರೀ ಸೀನ್ ರೀ. ಇಲ್ಲಿಂದ ಅಲ್ಲಿ ಗಂಟ ಇದಕ್ಕೆ ಬಿಸಿಲು ಬಂದಿರೋದಕ್ಕೂ ಇದಕ್ಕೂ ಎಷ್ಟು ಚೆನ್ನಾಗಿದೆ ಅಂದರೆ ಭಾಳ ಚೆನ್ನಾಗಿದೆ. ಮಸ್ತ್ ಇದೆ. ಇದು ಪನಗಮಾರನಹಳ್ಳಿ. ರೆಡಿ ಆಗ್ತಾ ಇದೆ. ಬಿ ವಿಂಗ್ ಮುಗಿಸ್ಕೊಂಡು ನಾವು ಇವತ್ತು ಎ ವಿಂಗ್ ಕಡೆ ಹೋಗೋಣ. ಮೆಟೀರಿಯಲ್ಸ್ ಎಲ್ಲ ಬಂದಿದೆ, ಕಿಟಕಿಗಳು ಬಂದಿದೆ,
ಮೆಟೀರಿಯಲ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಎಲ್ಲದಕ್ಕೂ ಬಾಕ್ಲು ಹಾಕಿದ್ದಾರೆ, ಎಲ್ಲದಕ್ಕೂ ಟೇಲ್ಸ್ ಹಾಕಿದ್ದಾರೆ. ನೋಡಿ, ಎಲ್ಲದಕ್ಕೂ ಟೇಲ್ಸ್ ಹಾಕಿದ್ದಾರೆ. ಒಳಗಡೆ ಕರ್ಕೊಂಡು ಹೋಗ್ತೀನಿ. ಫಸ್ಟು ಒಂದು ನಿಮಗೆ ಅಲ್ಲಿದು ರೂಮ್ ತೋರಿಸ್ತೀನಿ. ಇಲ್ಲಿದು ವಿನ್ಯಾಸ ಬೇರೆ. ಇಲ್ಲಿ ಸಜ್ಜಾ ಅಂದರೆ ನಿಮಗೆ ಕಿಚನ್ ಒಳಗಡೆ ಇರುವಂಥ ವಾಶ್ ಬೇಸಿನ್ನು ನಿಮಗೆ ಟೇಲ್ಸಲ್ಲೇ ಮಾಡಿದ್ದಾರೆ. ನಮಗೆ ದೇವಗೆರೆನಲ್ಲಿ ಕೊಟ್ಟಿದ್ದಾರಲ್ಲ ಆ ಥರ ಆ ಮೆಟಲ್ದು ವಾಶ್ ಬೇಸಿನ್ ಅಲ್ಲ, ಇದು ಡೈರೆಕ್ಟಾಗಿ ನಿಮಗೆ ಟೇಲ್ಸ್ದೇ ವಾಶ್ ಬೇಸಿನ್. ಭಾಳ ಚೆನ್ನಾಗಿದೆ. ಅದನ್ನು ನೋಡಿ ಫಸ್ಟ್ ಅದನ್ನು ತೋರಿಸ್ತೀನಿ. ಅದಾದಮೇಲೆ ಮುಂದಿನ ವಿಚಾರ ಹೇಳ್ತೀನಿ. ಭಾಳ ಚೆನ್ನಾಗಿದೆ ಇದು. ಇದ್ರ ಮುಂಚೆನೂ ಅಪ್ಡೇಟ್ ಕೊಟ್ಟಿದ್ದೆ, ಆವಾಗ ಇನ್ನೂ ಈ ಕಡೆದು ಕೆಲಸ ಆಗಿರಲಿಲ್ಲ. ಬಟ್ ಇವಾಗ ಕೆಲಸ ಆಗ್ತಾಯಿದೆ. ಹೋದ ಸತಿ ಬಂದಾಗ ಈ ಕಡೆ ಪೇಂಟು ಹೊಡೆದಿರಲಿಲ್ಲ. ಆಮೇಲೆ ಏನಂತಾರೆ ಅದಕ್ಕೆ, ಕೆಲಸನೂ ಅಷ್ಟು ನಡೆದಿರಲಿಲ್ಲ. ಇದೇ ಸ್ವಲ್ಪ ಫಾಸ್ಟಾಗಿ ಆಗ್ತಾಯಿದೆ. ಮುದ್ದೈನ ಪಾಳ್ಯಗೆ ಹೋಲಿಸ್ಕೊಂಡ್ರೆ ಹೋದ ಎಪಿಸೋಡಲ್ಲಿ ನೀವು ನೋಡಿದ್ರಿ ಮುದ್ದೈನ ಪಾಳ್ಯದು, ಅಲ್ಲಾದರೂ ಸ್ಥಗಿತ ಆಗೈತೆ. ಇಲ್ಲಿ ಕೆಲಸ ಆಗ್ತಾಯಿದೆ ಅಂತಾರೆ ನೋಡಿ. ಇಲ್ಲೆಲ್ಲ ವಿಂಡೋಸ್ದಿದು ಐಟಮ್ಗಳು ನೋಡಿ. ವಿಂಡೋಸ್ ಐಟಮ್ ಇದು ನೋಡಿ. ಎಲ್ಲ ವಿಂಡೋಸ್ ಐಟಮು. ಇದೆಲ್ಲ ಅವಾಗ ಇರಲಿಲ್ಲ, ಇವಾಗೆಲ್ಲ ತಂದು ಇಕ್ಕಿದ್ದಾರೆ ನೋಡಿ. ಎಷ್ಟೊಂದು ಐತೆ. ಓಹೋ, ಎಲ್ಲ ಮಾಡಿಕ್ಕಿದ್ದಾರೆ ಇಲ್ಲಿ. ಪರವಾಗಿಲ್ಲ, ಒಂದು ಮಟ್ಟಕ್ಕೆ ರೆಡಿ ಆಗ್ತಾಯಿದೆ. ಆಗತ್ತೆ, ತೊಂದರೆ ಇಲ್ಲ. ಇದು ದೊಡ್ಡ ದೊಡ್ಡ ಕಿಟಕಿದಿದು, ಇದು ಚಿಕ್ಕ ಕಿಟಕಿದಿದು ಸ್ಲೈಡಿಂಗ್. ಇಲ್ಲಿ ಕಟಿಂಗ್ ಮಾಡೋ ಅಂಥದ್ದು ನೋಡಿ. ಇಲ್ಲೆಲ್ಲ ಇಟ್ಕೊಂಡವ್ರೆ ಕರೆಂಟೊಂದು ನೋಡಿ. ಇಲ್ಲೂ ಅದೇ ಇರಲಿ, ಪರವಾಗಿಲ್ಲ ನೋಡಿ. ಚಿಕ್ಕ ಚಿಕ್ಕ ಇದ್ರದ್ದು ಇದು ಕಿಟಕಿಗಳ್ದು ಅಂದರೆ ಕಿಟಕಿ ಅಂತ ಗೊತ್ತಾಯ್ತಾ ಇಲ್ಲ. ಒಟ್ಟಲ್ಲಿ ಸಖತ್ತಾಗೈತೆ ಇದನ್ನು, ಚಿಕ್ಕ ಚಿಕ್ಕದಾಗೆ ಪುಟಾಣಿಯಾಗೆ. ಕಟಿಂಗ್ ಮಿಷಿನ್ಗಳು ಅದು ಇದು ಪ್ರತಿಯೊಂದು ಐತೆ. ರೆಡಿ ಆಗ್ತಾಯಿದೆ. ಇದು ಪನಗ ಮಾರಣ ಹಳ್ಳಿನಲ್ಲಿ ಆಗ್ತಾ ಇರೋಂಥದ್ದು. ಒಳಗಡೆ ನೋಡೋಣ ಹೆಂಗೈತೆ ಅಂತ. ಯಾವ ಮಟ್ಟಿಗೆ ರೆಡಿ ಆಗ್ತಾಯಿದೆ ನೋಡೋಣ. ಇದು ಯಾರು ತೋರಿಸಿರಲ್ಲ ನಿಮಗೆ, ನಾವು ತೋರಿಸ್ತಾ ಇದ್ದೀವಿ ಡಿಜಿಟಲ್ ಭಾರತ್ ಸೇವಾ ಕಡೆಯಿಂದ. ನೋಡಿ ಪೈಪ್ಗಳೆಲ್ಲ ನೋಡಿ, ಪೈಪ್ಗಳು ಬ್ಯೂಟಿಫುಲ್ ಪೈಪ್ಸ್. ಮಟಲೆಲ್ಲ ರೆಡಿ ಆಗೋದಕ್ಕೆ ಬಂದಿರೋದು. ಇಲ್ಲೂ ಐತೆ, ಆ ಕಡೆನೂ ಐತೆ. ಕೆಳಗಡೆ ಇಳಿಯೋಣ ಆಯಿತಾ. ಓಹೋ, ಯಾವುದೋ ಸಿಂಗಲ್ ನೋಡಪ್ಪ, ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ತೋರಿಸ್ತೀನಿ ನಾನು. ನೋಡೋಣ. ಇದು ಪನಗ ಮಾರಣ ಹಳ್ಳಿದು. ಸ್ವಲ್ಪ ಈಗ ಬೆಳಕಿದೆ. ಸಿಂಗಲ್ ಬೆಡ್ರೂಮ್ದಿದು ಪನಗ ಮಾರಣ ಹಳ್ಳಿ ನೋಡಿ. ಇದು ಹಾಲು. ಇಲ್ಲೆಲ್ಲ ಮೆಟೀರಿಯಲ್ ಸಿಕ್ಕಿದ್ದಾರೆ. ಮೋಸ್ಟ್ಲಿ ಟೇಲ್ಸ್ ಇರುತ್ತೆ. ಹೌದು, ಇದು ಟೇಲ್ಸ್. ಇದು ಹಾಲ್. ಇದು ಹಾಲಿಗೆ ಒಂದು ಮಸ್ತ್ ಕಿಟಕಿ ಕೊಟ್ಟಿದ್ದಾರೆ. ಅದಾದಮೇಲೆ ಹಾಲು ಒಳಗಡೆ ಸ್ಟ್ರೈಟು ಮುಂದೆ ಬಂದರೆ ನಿಮಗೆ ಬೆಡ್ರೂಮು. ಇದು ಬೆಡ್ರೂಮ್. ಇದು ಬೆಡ್ರೂಮಲ್ಲಿ ಟೇಲ್ ಸಿಕ್ಕಿದ್ದಾರೆ. ಬಟ್ ನಿಮ್ಗೆ ನಾರ್ಮಲಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕಿಟಕಿ ಬರುತ್ತೆ ಆಯಿತಾ. ಮೇಲ್ಗಡೆ ಸಜ್ಜಾ ಬರುತ್ತೆ. ಬೆಡ್ರೂಮ್ ಏನು ಅಷ್ಟು ದೊಡ್ಡದು ಅನ್ನಿಸ್ತಾ ಇಲ್ಲ ಯಾಕೋ ನನಗೆ. ಓಹೋ, ಬಾತ್ರೂಮ್ ಭಾಳ ದೊಡ್ಡದಾಗಿದೆಯಪ್ಪ. ಬಾತ್ರೂಮ್ ಭಾಳ ದೊಡ್ಡದಾಗಿದೆ. ಬಾತ್ರೂಮ್ ಅಲ್ಲ, ಅದು ಕಿಚನು. ಸಾರಿ, ಕಿಚನ್ ಇಲ್ಲಿದೆ ನೋಡಿ. ಕಿಚನ್ ಇಲ್ಲಿದೆ. ನಾನು ಒಳಗಡೆ ಹೋಗೋಕ್ಕಾಗಲ್ಲ. ಯಾಕೆ ಹೋಗೋಕ್ಕಾಗಲ್ಲ ಅಂದರೆ ಇಲ್ಲಿ ನನಗೆ ಟೇಲ್ಸ್ ಅಡ್ಡ ಇದೆ, ಅದಕ್ಕೋಸ್ಕರ. ಬೇರೆ ಇದ್ರಲ್ಲಿ ತೋರಿಸ್ತೀನಿ. ಇದು ಕಿಚನ್ನು. ಅಲ್ಲಿ ವಾಶ್ ಬೇಸಿನ್ ಬರುತ್ತೆ. ಅಲ್ಲಿಂದ ಅಲ್ಲಿಗೆ ಒಂದು 4 ಅಡಿ ನಿಮಗೆ ಇದು ಬರುತ್ತೆ. ಅಲ್ಲಿಂದ ಅಲ್ಲಿಗೆ 4 ಅಡಿ ಒಂದು ಚಪ್ಪಡಿ ಕಲ್ಲು ಏನೋ ಬರುತ್ತೆ. ಅಲ್ಲಿ ನಿಮಗೆ ವಾಶ್ ಮಿಷಿನ್ ಬರುತ್ತೆ. ಇದು ಬಂದು ನಿಮಗೆ ಯುಟಿಲಿಟಿ ರೂಮು. ಅಲ್ಲೊಂದು ವಿಂಡೋ ಬರುತ್ತೆ, ಈ ಕಡೆ ಒಂದು ವಿಂಡೋ ಬರುತ್ತೆ. ಮೇಲ್ಗಡೆ ಸಜ್ಜಾ ಕೊಟ್ಟಿದ್ದಾರೆ. ಇದು ಕಿಚನ್. ಇದು ಇಲ್ಲಿ ಕ್ಲೋಸ್ ಆಗೈತೆ, ಹೊರಗಡೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನೀಗ ಪಕ್ಕದಲ್ಲಿ ತೋರಿಸ್ತೀನಿ. ಪಕ್ಕದಲ್ಲಿ ಏನಾದರೂ ಖಾಲಿ ಇತ್ತು ಅಂದರೆ ಅಲ್ಲಿಂದ ತೋರಿಸೋಣ. ಹೌದು, ಇಲ್ಲಿ ಖಾಲಿ ಐತೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸು, ಮುಳುಗೋ ಬಾಗಿಲಿದು. ಈ ಕಡೆ ಬಂದು ಸೂರ್ಯನ ಬಾಗಿಲು. ಓಕೆ, ಎ ವಿಂಗ್ ಇದು. ನಾನು ತೋರಿಸಿದ್ನಲ್ಲ ಸ್ಟಾರ್ಟಿಂಗು, ಆ ಬಿಲ್ಡಿಂಗ್ ಇದು.
ಇದು ಎಂಟ್ರೆನ್ಸು, ಇಲ್ಲೂ ಟೇಲ್ಸ್ ಸಿಕ್ಕಿದ್ದಾರೆ ನೋಡಿ. ಇದು ಕಿಚನ್ ಒಳಗೂ ಟೇಲ್ಸ್ ಸಾಕ್ಬಿಟ್ಟವ್ರಪ್ಪ. ಕಷ್ಟಪಟ್ಟಿರೋ ದುಡ್ಡು ಯಾಕೆ ನಾನು ಅದ್ರ ಮೇಲೆ ಕಾಲಿಗೆ ಹೊಡೆದ್ಗಿಡೋದು ಎಲ್ಲರೂ, ಅದಕ್ಕೆ ಬೇಡ. ನೋಡಿ ಯುಟಿಲಿಟಿ ರೂಮು, ಇದು ಕಿಚನ್ನು, ಅಲ್ಲಿ ವಾಶ್ ಬೇಸಿನ್ ಬರುತ್ತೆ, ಅಲ್ಲಿಂದ ಅಲ್ಲಿಗೆ ಚಪ್ಪಲಿ ಕರ್ ಬರುತ್ತೆ. ಮೇಲ್ಗಡೆನೂ ನಿಮ್ಗೊಂದು ಸಜ್ಜಾ ಕೊಟ್ಟಿದ್ದಾನೆ. ದೆನ್ ಈ ಕಡೆ ಕಿಟಕಿಗಿದು. ಓಕೆ, ಆಮೇಲೆ ಇದು ಎಂಟ್ರೆನ್ಸ್ ಕೊಟ್ಟಿರುತ್ತೆ. ಒಳಗಡೆ ಹೋದ ತಕ್ಷಣ ಇಲ್ಲಿ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ದೊಡ್ಡದಾಗಿ ಕೊಟ್ಟಿದ್ದಾನಪ್ಪ. ಬಾತ್ರೂಮ್ ಭಾಳ ದೊಡ್ಡದಾಗಿ ಕೊಟ್ಬಿಡ. ಓಹೋ, ಈಗ ಬಿದ್ದೋಯ್ತಾ ಇದ್ದೆ ನಾನು. ಬಾತ್ರೂಮ್ ದೊಡ್ಡದಾಗಿ ಕೊಟ್ಟ. ಇದು ಬೆಡ್ರೂಮ್. ಏನು ಸಿಮೆಂಟ್ ಕೊಡಿದು? ನೆರೋಲ್ಯಾಕ್ ಸಿಮೆಂಟ್ ಪುಟ್ಟಿ. ಓಹೋ, ಪುಟ್ಟಿ. ಓಕೆ, ಅಲ್ಲೆಲ್ಲ ಐತೆ. ಡಿಜಿಟಲ್ ಭಾರತ್ ಸೇವಾನಲ್ಲಿ ಸಿಗುವಂಥದ್ದು ಯಾವುದೇ ಒಂದು ವಿಚಾರ ಆಗಿರಲಿ ನಿಮಗೆ ನಿಖರವಾಗಿ ಮತ್ತು ಪ್ರಖರವಾಗಿರ್ತದೆ. ಇಲ್ಲಿ ನೋಡಿ, ಅಲ್ಲಿ ಮುಂದ್ಗಡೆ ಇಂಥ ಬಿಲ್ಡಿಂಗ್ ಇದು. ಇದರದ್ದು ಒಂದು ಬ್ಯೂಟಿಫುಲ್ ಫೋಟೋ ಹಿಡ್ಕೊಳ್ಳೋಣ. ಇದು ಮುಂದ್ಗಡೆ ಇರೋ ಬಿಲ್ಡಿಂಗ್ ಇದು ನೋಡಿ, ಮುಂದ್ಗಡೆ ಇರೋ ಬಿಲ್ಡಿಂಗು. ಇವಾಗ ನಾನು ಈ ಕಡೆ ಸೈಡ್ ಬಿಲ್ಡಿಂಗಲ್ಲಿ ನಿಮಗೆ ವೀಡಿಯೋ ತೆಗಿತಾ ಇರೋದು. ಓಕೆ, ಮೇಲ್ಗಡೆ ಸಜ್ಜಾ ಇದೆ, ಮಾಮೂಲಿ ತೋರಿಸಿದ್ನಲ್ಲ, ಸಜ್ಜಾ ಇದೆ. ಪರವಾಗಿಲ್ಲ, ಕೆಲಸ ಆಯ್ತಾ ಇದೆ. ಇನ್ನೊಂದು ವರ್ಷ ಆಗ್ಬೋದೇನಪ್ಪ. ಇರಲಿ. ಇದು ಪನಗಮಾರನಹಳ್ಳಿ. ಓಕೆ, ಪನಗಮಾರನಹಳ್ಳಿದು. ಈಗ ಇದು ಬಂದು ಮುಳುಗೋ ಬಾಗಿಲು. ಆ ಕಡೆದು ಇದು, ಈ ಕಡೆ ಆ ಕಡೆ ಇನ್ನೂ ಭಾಳ ಕೆಲಸ ಆಗೋದೈತಪ್ಪ. ಈ ಕಡೆಲ್ಲ ಕಾಂಪೌಂಡ್ ಎಲ್ಲ ರೆಡಿ ಆಗಬೇಕು ನೋಡಿ. ಆ ಕಡೆಲ್ಲ ಕಾಂಪೌಂಡ್ ರೆಡಿ ಆಗಬೇಕು. ಪುಣ್ಯಾತ್ಮ ಯಾರೋ ಹೋಯ್ತಾವ. ಜನ ನೀರು ಹಾಕಿಕ್ಕವ್ರೆ, ಏನು ಮಾಡಿಕ್ಕವನೋ ಗೊತ್ತಿಲ್ಲ. ಮೇಲೆ ಗಲೀಜು ಹಾಕಿ ಕುಂತೈತೆ. ಓ, ಲಿಫ್ಟಲ್ಲಿ ಫುಲ್ ನೀರು ತುಂಬ್ಕೊಂಡೈತಪ್ಪ. ಹಾಂ ನೋಡಿ, ಇಲ್ಲಿ ಎಲ್ಲ ಟೇಲ್ಸ್ ಹಾಕಿದಾರೆ. ಪನಗಮಾರನಹಳ್ಳಿನಲ್ಲಿ ಇದರಲ್ಲೆಲ್ಲ ಟೇಲ್ಸ್ ಹಾಕವ್ರೆ. ಹಾಂ, ನೋಡಪ್ಪ, ಇದೇನೈತಲ್ಲ ಇಲ್ಲೆಲ್ಲ ಫುಲ್ಲು ಕಾಂಪೌಂಡ್ ಬರುತ್ತೆ. ಈಗ ಮಳೆ ಬಂದರೆ ಆಮೇಲೆ ಕುಸ್ತೋಗುತ್ತೆ, ಅದಕ್ಕೆ ಕಾಂಪೌಂಡ್ ಬರುತ್ತೆ ಅಲ್ಲೆಲ್ಲ. ಹಾಂ, ಇಲ್ಲೆಲ್ಲ ಟೇಲ್ಸ್ ಹಾಕಿದ್ದಾರೆ. ಯಾವ್ದಾವುದೇ ನೋಡೋಣ. ಪನಗಮಾರನಹಳ್ಳಿ. ಹಾಂ, ಈಗೆಲ್ಲ ಟೇಲ್ಸ್ ಹಾಕೋರುತ್ತೆ. ಡೆಮೋ ರೂಮ್ ಅಂತ ಯಾವುದೂ ಇಲ್ಲ ಇಲ್ಲೆಲ್ಲ ನೋಡಿ. ಈ ಬಾಗಿಲು ಹಾಕೈತೆ. ಹಾಂ, ಇಲ್ಲೊಂದು ಕಿಚನ್ ಕಾಣಿಸ್ಬೋದು ಕೊನೆಗೂ, ಆದರೆ ಇಲ್ಲಿ ಇದಾಕಿಲ್ಲ. ಅದೇನಂತಾರೆ ಅದಕ್ಕೆ, ಏನದು ಸಂಕೀಟ ಇದು ವಾಶ್ ಬೇಸಿನ್, ನೀರು ಹೋಗುತ್ತಲ್ಲ ಕೈ ತೊಳ್ಕೊಳ್ಳೋದಕ್ಕೆ, ಅದಿಲ್ಲ. ಇದು ನೋಡಿ, ಇದು ಯುಟಿಲಿಟಿ ರೂಮ್. ಇದು ಯುಟಿಲಿಟಿ ರೂಮು. ಓಕೆ, ಯುಟಿಲಿಟಿ ರೂಮ್ ಇದು ಪರವಾಗಿಲ್ಲ, ನೋಡಿದಾಗ ಐತೆ ನೋಡಿ. ಸದ್ಯಕ್ಕೆ ಅವರೆಲ್ಲ ವಾಸವಾಗವ್ರೆ. ಇದೆಲ್ಲ ನೋಡಿ ಟೈಲ್ಸ್ ಇದೆ. ಓಕೆ, ಪನಗಮಾರನಹಳ್ಳಿನಲ್ಲಿ ಬುಕ್ಕಿಂಗ್ ಮೋಸ್ಟ್ಲಿ ಆಲ್ಮೋಸ್ಟ್ ಆಗೋಗಿದೆ ಅಂತ ಅನಿಸುತ್ತೆ. ನಾನೀಗ ಕೆಳಗಡೆಗೆ ಹೋಗ್ತಾ ಇದ್ದೀನಿ, ಸೇಮ್ ಬಂದಿರೋ ಜಾಗದಲ್ಲಿ. ಇನ್ನು ನೋಡೋಣ. ಆ ಕಡೆಯಿಂದ ಸುತ್ಕೊಂಡು ಹೋಗ್ಬೇಕಾ? ಹೋಗೋಣ. ಪ್ರತಿಯೊಂದು ತೋರಿಸ್ತೀನಿ ನಿಮಗೆ, ಏನು ಮಾಡ್ತಾಯಿದ್ದಾರೆ, ಏನು ಎತ್ತ ಅಂತ. ಡಿಜಿಟಲ್ ಭಾರತ್ ಸೇವಾ ಮರಿಬೇಡಿ ಪ್ರತಿಯೊಬ್ಬರು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ. ಈ ಕಡೆ ಎಲ್ಲ ನೋಡಿ ಕಾಂಪೌಂಡ್ ಬರುತ್ತೆ. ಇನ್ನೂ ಸದ್ಯಕ್ಕೆ ಕಾಂಪೌಂಡ್ ಬಂದಿಲ್ಲ, ಬರುತ್ತೆ, ಆರಾಮಾಗಿ ಬರುತ್ತೆ. ಇದೆಲ್ಲ ಇಲ್ಲಿ ಕೆಲಸ ಮಾಡೋರು, ಪ್ಲಸ್ ಇಲ್ಲೇ ಸ್ನಾನ ಮಾಡ್ತಾ ಇರೋರು. ಸೊ ಈಗ ಗಂಟ ನೀವು ಎ ವಿಂಗಲ್ಲಿ ಕೆಲಸ ನಡೀತಾ ಇರೋಂಥದ್ದನ್ನು ನೋಡಿದ್ರಿ. ಮುಂದೆನೇ ಇರೋವಂಥದ್ದು ನಿಮಗೆ ಬಿ ವಿಂಗ್. ನಾನೇನು ಒಳಗಡೆ ಎ ವಿಂಗ್ ಒಳಗಡೆ ಹೋಗಿದ್ದೀನೋ ಅದು ಪೂರ್ವ ಪಶ್ಚಿಮ ಅದಿರೋವಂಥ ದಿಕ್ಕು ಅಂತ. ಅಂದರೆ ನಾನು ಬಿ ವಿಂಗ್ ಕಡೆಗೆ ಏನಾದರೂ ನಡ್ಕೊಂಡು ಬರ್ತಾ ಇದ್ದೀನಿ ಅಂತ ಅಂದರೆ ಆ ಮನೆ ಬಂದು ನಿಮಗೆ ಏನಂತಾರೆ ಮುಳುಗೋ ಬಾಗಿಲು. ಅದು ಆ ಕಡೆ ಸೈಡ್ ಬಂದು ಪೂರ್ವದ ಬಾಗಿಲು. ಭಾಳ ಚೆನ್ನಾಗಿದೆ ಪೂರ್ವ ಮತ್ತು ಪಶ್ಚಿಮ ಇರೋವಂಥ ಬಾಗಿಲುಗಳು. ಅಲ್ಲಿ ಇನ್ನೂ ಕೆಲಸ ನಡಿಬೇಕಾಗಿದೆ. ಇನ್ನು ಅದು ಗೇಟೆಡ್ ಕಮ್ಯುನಿಟಿ. ಅದು ಗೇಟೆಡ್ ಕಮ್ಯುನಿಟಿ ಅಂತಂದರೆ ಅಕ್ಕಪಕ್ಕ ಎಲ್ಲ ಕಾಂಪೌಂಡ್ ರೆಡಿ ಆಗಬೇಕು. ಅಲ್ಲಿರೋವಂಥ ಕೆಲಸಗಾರರ ಹತ್ರ ನಾನು ಮಾತಾಡಿದಾಗ ಅವರು ಜಳಕ ಮಾಡ್ತಾಯಿದ್ರು. ಅವ್ರ ಹತ್ರ ಕೇಳಿದೆ, ಏನು ಸ್ವಾಮಿ ಕೆಲಸ ನಡೀತಾ ಇದೆ ಅಂತ ಅಂದ ತಕ್ಷಣ ಹೌದು ಸ್ವಾಮಿ ಕೆಲಸ ನಡೀತಾ ಇದೆ ಅಂತ ಹೇಳೋದು.
ಅವ್ರ ಹತ್ರ ಮಾತಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ. आप लोग यहीं पे काम करते हैं? वेरी गुड वेरी गुड. काम कितना दिन से रुका हुआ है? काम तो हुआ नहीं, काम तो चालू है। चालू है. वेरी गुड वेरी गुड. कहाँ के रहने वाले हैं? झारखंड के. अरे बाप रे बाप. हाँ, इसीलिए पहलवान लग रहे हो. अच्छा अच्छा. हाँ क्या? पहलवान बनने से भी नहीं ना होता है, काम तो करना पड़ता है। हाँ, आप कहाँ के रहने वाले हैं? यूपी के. अरे यूपी के झारखंड के आजू बाजू वही हो गया. हाँ, अच्छा अच्छा है. स्विमिंग पूल में काम कर रहे हो. करो करो करो. ವೆರಿ ಗುಡ್. ನೋಡಿ ಏನು ಬ್ಯೂಟಿಫುಲ್ ನೋಟ, ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಾಕೃತಿಕ ಸೌಂದರ್ಯದಲ್ಲಿ ಮಧ್ಯದಲ್ಲಿ ಅಡಗಿರುವಂಥ ಪನಗಮಾರನ ಹಳ್ಳಿ. ಸೊ ಈ ಗಂಟ ನೀವು ಪ್ರತಿಯೊಂದು ನೋಡಿದ್ರಿ, ₹100 ಕೊಡ್ಬಿಟ್ಟು ಒಬ್ಬ ಬೆನಿಫಿಷರಿ ತನ್ನ ಜೀವನ ಕಾಲದಲ್ಲಿ ಕೂಡಿಕ್ಕಿರೋಂಥ ಹಣನ ತಗೊಬಂದು RGRSCL ಮೇಲೆ ಭರೋಸೆ ಇಟ್ಟು ಆ ಮನೆಗೋಸ್ಕರ ಬುಕ್ ಮಾಡ್ತಾ ಇದ್ದಾನೆ. ಆದರೆ ಇಲ್ಲಿ ತುಕ್ಕಿಡ್ದಿರೋಂಥ ಕಬ್ಬಳಕ್ಕೆ ಯಾರು ಹೊಣೆ ನೋಡಿ? ಯಾವ ಥರ ಹಂಗೆ ಹೆಂಗಂದ್ರೆ ಹಂಗೆ ಹಾಕಿದ್ದಾರೆ. ಅಲ್ಲಿ ಇಕ್ಕಿರೋಂಥ ಮೆಟೀರಿಯಲ್ಸ್ಗಳಿಗೆ ಯಾರು ಹೊಣೆ? ಇದನ್ನು ನೋಡ್ಕೊಳ್ಳೋರು ಯಾರು? ಇದು ಆಚೆ ಕಡೆ ತುಕ್ಕಿಡಿತಾನೆ ಇದ್ರೆ ಇದೇ ಥರನೇ ಇದನ್ನು ಮೆಟೀರಿಯಲ್ನ ಬೆಳೆಸ್ತಾರ? ಇದನ್ನು ನೋಡಿ ಪಾಪ ₹100 ಹಾಕ್ಬಿಟ್ಟು ಎಲ್ಲರೂ ನಮ್ಮ ಬೆನಿಫಿಷರೀಸು ಕಾಸು ಹಾಕಿ ಇಕ್ಕಿರ್ತಾರೆ. ಅದೊಂದೇ ಬೇಜಾರು ನೋಡಿ. ಇದೆಲ್ಲ ತುಕ್ಕಿಡ್ದು ಕುಂತೈತೆ. ನೋಡಿ ನೋಡಿ, ಇದೆಲ್ಲ ತುಕ್ಕಿಡ್ದು ಕುಂತೈತೆ. ನೋಡಿ ಇಲ್ಲೂ ಅಷ್ಟೇ. ಸಾವಿರಾರು ರೂಪಾಯಿಂದು, ಸಾವಿರ ಅಲ್ಲ ಲಕ್ಷಾಂತರ ರೂಪಾಯಿಂದು ಇದು ಕಬ್ಬಣ ತಗೊಬಂದು ಇಲ್ಲಿ ಹಾಕಿರ್ತಾರೆ, ತುಕ್ಕಿಡಿತಾ ಐತೆ. ಸೊ ಇವತ್ತು ನಾನು ಪನಗಮಾರನ ಹಳ್ಳಿನಲ್ಲಿ ಬಂದಿದ್ದ ತಕ್ಷಣ ನಿಮಗೆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸಿದ ತಕ್ಷಣವೇ ಇಲ್ಲಿ ನಮ್ಮ ಒಬ್ಬರು ಸಿಸ್ಟರು ಒಬ್ಬರು ಬ್ರದರ್ ಇಬ್ಬರು ಸಿಕ್ಕಿದ್ರು. ಸೊ ಆಲ್ ಆಫ್ ದ ಸಡನ್ ನಾನು ಅವ್ರ ಹತ್ರ ಕೇಳಿದೆ, ಏನು ಇಲ್ಲೇ ಇರೋದ ಅಂತ ಅಂದ ತಕ್ಷಣ ಬಿ ವಿಂಗಲ್ಲಿ ಈಗ ಭಾಳ ಬೇಗ ರೆಡಿ ಆಗ್ತಾ ಇದೆ. ಕಾಣ್ತಾ ಇರೋಂಗೆ ನಿಮಗೆ ಅದು ವೈಟ್ ವಾಶ್ ಎಲ್ಲ ಆಗಿದೆ. ಸತಿ ಅದು ಆಗಿರಲಿಲ್ಲ, ಬಟ್ ರೆಡಿ ಆಗ್ತಾ ಇದೆ. ಆ ಕಡೆ ಸೈಡಂತೂ ಇನ್ನೂ ಮೇಲ್ಗಡೆ ಸಿಮೆಂಟ್ ವರ್ಕೆಲ್ಲ ಆಗ್ತಾ ಇರಲಿಲ್ಲ, ಅದನ್ನು ಕ್ಲೋಸ್ ಆಗಿತ್ತು ನಿಯರ್ಲಿ ಒಂದು 9 months ಬ್ಯಾಕ್ ಬಂದಾಗ. ಬಟ್ ಇವಾಗ ಭಾಳ ಬ್ಯೂಟಿಫುಲ್ಲಾಗಿ ರೆಡಿ ಆಗ್ತಾ ಇದೆ. ಪ್ರೋಗ್ರೆಸ್ ಇದೆ, ಅದು ಮೇಯ್ನು. ನಾನು ನಿಮಗೆ ಡ್ರೋನ್ ಶಾಟ್ ತೋರಿಸಿದಾಗೆ ಹೇಳಿದೆ ಪ್ರೋಗ್ರೆಸ್ ಇದೆ. ಸರ್ ನೀವಿಬ್ಬರು ಒಂದೇ ಮನೆನಾ ಇಲ್ಲ ಬೇರೆ ಬೇರೆ ಮನೆ? ಇಲ್ಲ, ಬೇರೆ 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 ಮನೆ. ಓಕೆ, ನಿಮ್ಮದು ಯಾವ ವಿಂಗು? ನಮ್ದು ಇದು 11ನೇ ಫ್ಲೋರಲ್ಲಿ 11ನೇ. ಓಕೆ, ಇವರು ಚಿಕ್ಕಲ್ಲೂರು. ಆ ಕಡೆ ನೋಡಿ. ಇವರು ಚಿಕ್ಕಲ್ಲೂರು. ನೀವು ಸ್ವಲ್ಪ ತಿರ್ಕೊಬಿಡಿ, ಆ ಕಡೆನೇ ತಿರ್ಕೊಬಿಡಿ, ತೊಂದಿಲ್ಲ. ಇವ್ರದ್ದು ಚಿಕ್ಕಲ್ಲೂರು ರಾಂಪುರದಲ್ಲಿ ಇವ್ರು ತೊಗೊಂಡಿರೋದು. ಓಕೆ, ಯಾರು ಇವರು? ಚಿಕ್ಕಲ್ಲೂರು ರಾಂಪುರಕ್ಕೆ ನಾನು ಬಂದಿದ್ದೆ ಮೇಡಮ್. ಈಗ ಇವ್ರು ಚಿಕ್ಕಲ್ಲೂರು ರಾಂಪುರದಲ್ಲಿರೋದು, ನೀವಿರೋದು ಪನಗಮಾರನ ಬಿನಲ್ಲಿ 11th ಫ್ಲೋರಲ್ಲಿ ಇರೋದು. ಹೌದು. ನೀವು ಎಷ್ಟನೇ ವರ್ಷದ ಹಿಂದ್ಗಡೆ ನೀವು ಕಟ್ಟಿರೋಂಥದ್ದು ಇದು ಅಮೌಂಟು? ಇಲ್ಲ, ಈಗ ರೀಸೆಂಟಾಗೆ ಒಂದು 4-5 ತಿಂಗಳಾಯ್ತು. 4-5 ತಿಂಗಳು ಅಂದರೆ ನಿಮಗೆ 13,23,000 ಬೀಳುತ್ತೆ. ನಿಮ್ಮದು ಯಾವುದು ಕ್ಯಾಸ್ಟ್ ಬರುತ್ತೆ? ನಾವು ಮಡಿವಾಳರು 2A ಕ್ಯಾಟಗರಿ. 13,23,000 ಅಂತ ಅಂದರೆ ನಿಮಗೆ 2,70,000 ಕಟ್ಟಾಗುತ್ತೆ, ಡಿಡಕ್ಷನ್ ಆಗುತ್ತೆ. 50,000 ನೀವು ಕಟ್ಟಿರೋಂಥದ್ದು. ದೆನ್ ಇನ್ನು 10 ಲಕ್ಷ ಚಿಲ್ಲರೆ ನೀವು ಲೋನ್ ತೊಗೊಬೇಕು ಅಂದ್ಕೊಂಡಿದ್ದೀರಾ? ಲೋನ್ ತಗೋಬೇಕಂತ. ಯಾವಾಗ ರೆಡಿ ಆಗುತ್ತೆ ಅಂತ ನಿಮ್ಗೆ ಏನಾದರೂ ವಿಚಾರ ಹೇಳಿದಾರ? ಸರ್ ಅವರು ಒಂದು 6 ಮಂತಲ್ಲಿ ಆಗುತ್ತೆ ಅಂತ ಅಲ್ಲಿ ಆಫೀಸಲ್ಲಿ ಅಂದಿದ್ರು. ಬಟ್ ತಗೊಳುತ್ತೆ, ಟೈಮ್ ತಗೊಳುತ್ತೆ, ಬಟ್ ಏನು ತೊಂದರೆ ಇಲ್ಲ, ಬರುತ್ತೆ. ಮೇಡಮ್ ನೀವು ಚಿಕ್ಕಲ್ಲೂರು ರಾಂಪುರನ? ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಅಶೋಕಣ್ಣ. ಮೇಡಮ್ ಅವ್ರು ಕೊಡಿ ಹಂಗೆ ಮೈಕು. ಮೇಡಮ್ ನಿಮ್ಮ ಗುಡ್ ನೇಮ್ ಮೇಡಮ್? ರೂಪಾ ಮೇಡಮ್. ಪರವಾಗಿಲ್ಲ. ರೂಪಾ ಮೇಡಮ್, ನೀವು ಚಿಕ್ಕಲ್ಲೂರು ರಾಂಪುರದಲ್ಲಿ ಎಷ್ಟನೇ ಫ್ಲೋರ್ ಮೇಡಮ್? ನಮ್ದು 10ನೇ ಫ್ಲೋರ್. ವೆರಿ ಗುಡ್. ನೀರಿನ ವ್ಯವಸ್ಥೆ ಎಲ್ಲ ಈಗ ಕ್ಲೀನ್ ಆಗಿದೆ? ಇನ್ನೂ ಹೋಗಿಲ್ಲ, ನೋಡ್ಬೇಕು. ಹೋಗಿಲ್ವಾ? ಇಲ್ಲ, ರೆಡಿ ಆಗಿದೆಯಲ್ಲ ಅಲ್ಲೆಲ್ಲ? MLA ಕೋಟ ಆಗಿರೋ ಲೇಟಾಗಿ ಹಾಕದ್ವಿ. ಲೇಟಾಗಿ ಹಾಕಿದ್ರಿ. ಓಕೆ, ನೀವು RGRSCL ಬಗ್ಗೆ ಏನಾದರೂ ಹೇಳಬೇಕು ಅಂದ್ಕೊಂಡಿದ್ದೀರಾ? ಅವರಿಗೆಲ್ಲ ತುಂಬಾ ಒಳ್ಳೆ, ಅಲ್ಲೇ ಹೇಳಿ. ಹಾಂ, ಹೇಳಿ. ಬಡವರಿಗೆಲ್ಲ ತುಂಬಾ ಒಳ್ಳೇದಾಗಿದೆ. ಓಕೆ, ಬೇರೆ ಏನು ನಿಮ್ಮ ಅನಿಸಿಕೆನೇ ಇಲ್ಲ? ನೀವು ಕಟ್ಟಿದೆಷ್ಟು? 50,000 ಕಟ್ಟಿದ್ರಿ. ಇನ್ನು ಮಿಕ್ಕಿದ್ದು ಕಟ್ಟಬೇಕು. ನೀವು ಲೋನ್ ತೊಗೊಬೇಕು ಅಂದ್ಕೊಂಡಿದ್ದೀರಾ? ಫುಲ್ ಕ್ಯಾಶ್ ಕೊಡಿ? ಇಲ್ಲ, ಕ್ಯಾಶ್ ಇಲ್ಲ. ಲೋನ್ ತೊಗೊಂಡ್ರೆ ನಾನು ಹೇಳೋಂಥದ್ದು ದಯವಿಟ್ಟು ಕಡಿಮೆ ಪರ್ಸೆಂಟೇಜ್ ಇರುವಂಥ ಬ್ಯಾಂಕ್ಗಳಿಗೆ ಹೋಗಿ. ಹೌದು. ಬೇಗ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಡಿಮ್ಯಾಂಡ್ ಲೆಟರ್ ಅಂತ ಕೊಡ್ತಾರೆ. ಡಿಮ್ಯಾಂಡ್ ಲೆಟರ್ ಅಂತ ಕೊಟ್ಟ ಮೇಲೇ ನೀವು ದಯವಿಟ್ಟು ಅದಕ್ಕೆ ಹೋಗಿ. ಸೊ ಒಂದು 85% ನಿಮಗೆ ರೆಡಿ ಆಗೈತೆ ಅಂದಾಗ ನಿಮಗೆ ಹೇಳ್ತಾರೆ. ಆವಾಗ ಡಿಮ್ಯಾಂಡ್ ಲೆಟರ್ ನಿಮಗೆ ಕಾಲ್ ಮಾಡ್ತಾರೆ, ಪ್ಲಸ್ ಮೆಸೇಜ್ ಹಾಕ್ತಾರೆ. ಪ್ರತಿಯೊಂದು ಹಾಕ್ಬಿಟ್ಟು ನಿಮಗೆ ಅದನ್ನು ವ್ಯವಸ್ಥೆ ಮಾಡ್ತಾರೆ.
ಸೊ ತುಂಬ ಧನ್ಯವಾದಗಳು. ನಾನು ಡಿಜಿಟಲ್ ಭಾರತ್ ಸೇವಾಯಿಂದ ಶುಕ್ರವಾರ, ಶನಿವಾರ, ಭಾನುವಾರ ಲೈವ್ ಸೆಷನ್ ಇರುತ್ತೆ 6 ಗಂಟೆಗೆ ಸಾಯಂಕಾಲ. ವಿಚಾರ ತಿಳ್ಕೊಬೋದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ವಿಚಾರಗಳು ನೀವು ತಿಳ್ಕೊಬೋದು. ನೀವು ಇಲ್ಲಿ ಗಂಟ ಕಷ್ಟಪಟ್ಕೊಂಡು ಬರೋಂಗೇ ಇಲ್ಲ, ನೀವು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ವಿಚಾರಗಳನ್ನ ತಿಳ್ಕೊಬೋದು. ತುಂಬ ಧನ್ಯವಾದಗಳು. ನಮಸ್ತೆ. ಸೊ ಈ ಸಂಚಿಕೆ ಪೂರ್ತಿ ನೀವು ಪನಗಮಾರನ ಹಳ್ಳಿನ ನೋಡಿದ್ರಿ. ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸತ್ಯಕ್ಕೆ ಯಾವಾಗಲೂ ಜಯ. ಸತ್ಯದ ಜೊತೆನೆ ನಮ್ಮ ಡಿಜಿಟಲ್ ಭಾರತ್ ಸೇವಾ ಇರೋಂಥದ್ದು. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.